ಇನ್ನು ರುದ್ರದೇವರಿಗೆ ಒಬ್ಬಳನ್ನು ಕೊಟ್ಟು ಮದುವೆ ಮಾಡಿದರು ಅಂತ ಹೇಳಿದರಲ್ಲ, ಆ ರುದ್ರದೇವರಿಗೆ ಸತೀದೇವಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಆದರೆ ಅವಳು ತಾನು ದೇಹತ್ಯಾಗವನ್ನು ಮಾಡಿದ್ದಾಳೆ ಎಂಬುದಾಗಿ ಶುಕಾಚಾರ್ಯರು ತಿಳಿಸ್ತಾರೆ. ಯಾಕೆ ಅಂತ ಕೇಳಿದ್ದಕ್ಕೆ ಅದರ ಕಥೆಯನ್ನು ಹೇಳುತ್ತಾರೆ. ಸತೀದೇವಿ ರುದ್ರದೇವರ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಸತೀದೇವಿಯ ತಂದೆ ದಕ್ಷ ಪ್ರಜಾಪತಿ ಯಜ್ಞವನ್ನು ಮಾಡ್ತಾ ಇರ್ತಾನೆ. ಯಜ್ಞಕ್ಕೆ ಎಲ್ಲರೂ ಬಂದಿರ್ತಾರೆ, ಬ್ರಹ್ಮದೇವರು ರುದ್ರದೇವರು ಎಲ್ಲರೂ ಬಂದಿರ್ತಾರೆ. ಆ ಯಜ್ಞದ ಮಂಟಪದಲ್ಲಿ ದಕ್ಷ ಪ್ರಜಾಪತಿ ಪ್ರವೇಶ ಮಾಡುವಾಗ ಎಲ್ಲರೂ ಎದ್ದು ನಿಂತು ಸ್ವಾಗತ ಮಾಡ್ತಾರೆ. ರುದ್ರದೇವರು ಮಾತ್ರ ಎದ್ದು ನಿಂತು ಸ್ವಾಗತ ಮಾಡುವುದಿಲ್ಲ. ಕಣ್ಣು ಮುಚ್ಚಿ ದೇವರ ಧ್ಯಾನವನ್ನು ಮಾಡ್ತಾ ಕುಳಿತಿರ್ತಾರೆ. ಬ್ರಹ್ಮದೇವರು ದೇವರ ಧ್ಯಾನ ಮಾಡ್ತಾ ಕೂಡ್ತಾರೆ. ಬ್ರಹ್ಮದೇವರು ದೇವರ ಧ್ಯಾನವನ್ನು ಮಾಡ್ತಾ ಕುಳಿತಾಗ ದಕ್ಷ ಪ್ರಜಾಪತಿಗೆ ಏನು ಅನಿಸೋದಿಲ್ಲ. ಅವರು ದೊಡ್ಡವರು, ತಂದೆ. ದಕ್ಷ ಪ್ರಜಾಪತಿಗೆ ಬ್ರಹ್ಮದೇವರು ತಂದೆ ಮಗ ಬಂದಾಗ ಅನುಗ್ರಹ ಆಶೀರ್ವಾದ ಮಾಡ್ತಾರೆ ಅಷ್ಟೇ, ಎದ್ದು ನಿಲ್ಲೋ ಪ್ರಶ್ನೆಯೇ ಇಲ್ಲ. ಅದು ಯೋಗ್ಯವಾದದ್ದೇ. ತಾನೇ ಗೌರವದಿಂದ ನಮಸ್ಕಾರ ಮಾಡಿದ್ದಾನೆ. ಆದರೆ ಅಳಿಯ, ಮಗಳನ್ನು ಮಾಡಿಕೊಂಡಂಥ ಮದುವೆ ಮಾಡಿಕೊಂಡ ಅಳಿಯ ಅಂದಮೇಲೆ ಮಾವನಿಗೆ ಎದ್ದು ಗೌರವ ಸಲ್ಲಿಸಬೇಕು, ನಮಸ್ಕಾರ ಮಾಡಬೇಕು ಅನ್ನುವುದು ದಕ್ಷ ಪ್ರಜಾಪತಿಯ ಅಪೇಕ್ಷೆ. ಇವತ್ತಿನ ಕಾಲದಲ್ಲಿ ಇದೇನು ದೊಡ್ಡ ವಿಷಯನೇ ಅಲ್ವಲ್ಲ ಅಂತ ನಮಗೆಲ್ಲ ಅನ್ನಿಸ್ತಿರ್ಬೋದು, ಎಂದೂ ಎದ್ದೇ ಗೊತ್ತಿರೋದಿಲ್ಲ. ಆದರೆ ಪ್ರಾಚೀನ ಕಾಲದಲ್ಲಿ ಇದು ಬಹಳ ದೊಡ್ಡ ವಿಷಯ ಆಯಿತು ದಕ್ಷ ಪ್ರಜಾಪತಿಗೆ. ನಾನು ಮಾವ ಬಂದಾಗ ಅಳಿಯ ಎದ್ದು ನಿಂತು ಸ್ವಾಗತ ಮಾಡಬೇಕು, ಸ್ವಾಗತ ಮಾಡಿಲ್ಲ ಅಂದರೆ ಇದು ನನಗೆ ತಿರಸ್ಕಾರ ಆಯಿತು ಅಂತ ಹೇಳಿ ಆ ರುದ್ರದೇವರಿಗೆ ಶಾಪವನ್ನು ಕೊಟ್ಟಿದ್ದಾನೆ. ಯಜ್ಞದಲ್ಲಿ ಇವರಿಗೆ ಭಾಗನೇ ಸಿಗದೇ ಹೋಗಲಿ ಅಂತ ಆ ರೀತಿ ರುದ್ರದೇವರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಅಲ್ಲಿ ಪರಸ್ಪರವಾಗಿ ಒಬ್ಬರಿಗೊಬ್ಬರಿಗೆ ಶಾಪ ಪ್ರತಿಶಾಪಗಳಾಗಿವೆ. ರುದ್ರದೇವರಿಗೆ ಈ ರೀತಿ ದಕ್ಷ ಪ್ರಜಾಪತಿ ತಿರಸ್ಕಾರ ಮಾಡಿದ ಅಂತ ಗೊತ್ತಾದ ಕ್ಷಣಕ್ಕೆ ಆ ರುದ್ರದೇವರ ಅನುಚರರು ನಂದಿ ಇತ್ಯಾದಿಗಳು ಅವರೆಲ್ಲರೂ ಕೂಡ ಶಾಪವನ್ನು ಕೊಟ್ಟಿದ್ದಾರೆ. ನೀವೆಲ್ಲ ತತ್ವಜ್ಞಾನವೇ ನಿಮಗೆ ಇಲ್ಲದೆ ಹೋಗಲಿ, ತತ್ವತೋ ವಿಮುಖೋ ಭವೇ, ನೀವೆಲ್ಲ ತತ್ವಜ್ಞಾನವನ್ನು ಕಳೆದುಕೊಂಡು ಬಿಡಿ. ಗೃಹೇಶು ಕೂಟಧರ್ಮೇಶು, ಕೇವಲ ಸಕಾಮ ಕರ್ಮಗಳಲ್ಲಿ ಆಸಕ್ತರಾಗಿ ತತ್ವಜ್ಞಾನ ನಿಮಗಾಗುವುದು ಬೇಡ ಅಂತ ಅವರು ತಿರುಗಿ ಶಾಪಿಕೊಟ್ಟಿದ್ದಾರೆ. ನೀವೆಲ್ಲ ಪಾಖಂಡಿಗಳಾಗಿ ಶುದ್ಧವಾದಂತಹ ಸಚ್ಛಾಸ್ತ್ರದ ವಿರೋಧಿಗಳಾಗಿ, ಸಚ್ಛಾಸ್ತ್ರ ಪರಿಪಂಥಿನಃ, ಏನು ವೇದಗಳು ಶಾಸ್ತ್ರಗಳು ಸಚ್ಛಾಸ್ತ್ರಗಳು ಅಂತಿವೆ ಅವುಗಳಿಗೆ ವಿರೋಧಿಗಳಾಗಬೇಕು. ಭಸ್ಮವು ರಥಧರಾಹ, ಹೀಗೆಲ್ಲ ಪರಸ್ಪರವಾಗಿ ಶಾಪ ಪ್ರತಿಶಾಪಗಳನ್ನು ಮಾಡಿಕೊಂಡಿದ್ದಾರೆ. ಶ್ರೀಮದಾಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ. ತತ್ವಜ್ಞಾನವೇ ಆಗದೇ ಹೋಗಲಿ, ಮೋಕ್ಷವೇ ಸಿಗದೇ ಹೋಗಲಿ, ಹೀಗೆ ಯಾರೂ ಯಾರಿಗೂ ಶಾಪ ಕೊಡಲಿಕ್ಕೆ ಬರೋದಿಲ್ಲ. ಕೆಲವೆಲ್ಲ ಸರ್ಕಾರದಲ್ಲಿ ವ್ಯವಸ್ಥೆಗಳಿರುತ್ತಲ್ಲ, ಹಾಗೆ ಸರ್ಕಾರಕ್ಕಿಂತಲೂ ಕೋಟಿ ಅನಂತಪಟ್ಟು ಸುವ್ಯವಸ್ಥಿತವಾದಂತಹ ನಿಯಮ ಪರಮಾತ್ಮನ ನಿಯಮ. ಭಗವಂತನ ಒಂದು ನಿಯತಿ ಏನು ಅಂದರೆ, ಏನೋ ನೀನು ಹುಚ್ಚ ಆಗು, ದಡ್ಡ ಆಗು, ಕೈ ಮುರಿಲಿ ಕಾಲು ಮುರಿಲಿ ಇಂಥವೇನು ಬೇಕಾದ್ರೆ ಶಾಪ ಕೊಡ್ಬೋದು, 4 ದಿವಸ ಕಷ್ಟಪಟ್ಟು ಮತ್ತೆ ಸುಧಾರಿಸಿಕೊಳ್ಬೋದು. ತತ್ವಜ್ಞಾನವೇ ಆಗದೇ ಹೋಗಲಿ ಅಂತ ಶಾಪ ಕೊಟ್ಟರೆ ಇನ್ನು ಅನಂತ ಕಾಲದವರೆಗೆ ಅವನಿಗೆ ಮೋಕ್ಷನೇ ಇಲ್ಲ ಅಂತಾಗತ್ತೆ. ಜ್ಞಾನದಿಂದಲೇ ಮೋಕ್ಷ, ಜ್ಞಾನವೇ ಇಲ್ಲ ಅಂದರೆ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಮೋಕ್ಷವಾಗೋದೇ ಇಲ್ಲ. ಹಾಗಾದರೆ ಒಬ್ಬ ಜೀವ ಮಾಡಿದ ಒಂದು ಸಣ್ಣ ತಪ್ಪಿಗೆ ಅನಂತ ಕಾಲದವರೆಗೆ ವಂಚಿತನಾಗಬೇಕಾಗತ್ತಲ್ಲ ಮೋಕ್ಷದಿಂದ. ಅದಕ್ಕೆ ಶ್ರೀಮದಾಚಾರ್ಯರ ನಿರ್ಣಯ ಏನು ಅಂದರೆ, ಇದೆಲ್ಲ ತಾತ್ಕಾಲಿಕ. ಯೇ ಜ್ಞಾನ ವಿಷಯ ಶಾಪಾಹ ಮುಕ್ತಿಗಾಶ್ಚಾಧಿಕಾರಿಣಾಂ ಕಾದಾಚಿತ್ಕಾಸ್ತೆ ಭವಂತಿ ನೈವತೆ ಸಾರ್ವಕಾಲಿಕಾ. ಸ್ವಲ್ಪ ದಿವಸ ತತ್ವಜ್ಞಾನ ಬರುವುದು ಬೇಡ ಅಂತ ಇಷ್ಟೇ ತಾತ್ಪರ್ಯವೇ ಹೊರತು ಕೊನೆವರೆಗೂ ತತ್ವಜ್ಞಾನವೇ ಬರದೇ ಹೋಗಲಿ ಎನ್ನುವುದು ಆ ಮಾತಿನ ಅಭಿಪ್ರಾಯವಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಹೀಗೆ ಶಾಪ ಪ್ರತಿಶಾಪಗಳಾಗಿವೆ. ರುದ್ರದೇವರು ಮಾತ್ರ ಏನೂ ಮಾತನಾಡಲಿಲ್ಲ. ಅಲ್ಲಿಂದ ಗಂಭೀರವಾಗಿ ಹೊರಟು ತಮ್ಮ ಲೋಕಕ್ಕೆ ತಾವು ಬಂದುಬಿಟ್ರು. ರುದ್ರದೇವರು ಹೊರಟು ಬಂದ ಮೇಲೆ ಈ ಕಡೆಗೆ ಸ್ವಲ್ಪ ದಿವಸಗಳಾದ ಮೇಲೆ ದಕ್ಷ ಪ್ರಜಾಪತಿಯನ್ನು ಬ್ರಹ್ಮದೇವರು ಎಲ್ಲ ಪ್ರಜಾಪತಿಗಳಿಗೆ ಅಧಿಪತಿ ಅಂತ ಮಾಡಿದ್ದಾರೆ. ಅನೇಕ ಪ್ರಜಾಪತಿಗಳಲ್ಲಿ ದಕ್ಷ ಪ್ರಜಾಪತಿಯನ್ನೇ ಮುಖ್ಯವಾದಂತಹ ಪ್ರಜಾಪತಿ ಅಂತ ಅವನನ್ನು ಪ್ರಜಾಪತಿಗಳ ಆಧಿಪತ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾರೆ.
ಮೊದಲೇ ಅವನಿಗೆ ಬಹಳಷ್ಟು ಅಹಂಕಾರ. ಈ ಪ್ರಜಾಪತಿಗಳ ಆಧಿಪತ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ್ದಕ್ಕಂತೂ ಇನ್ನೂ ವಿಶೇಷವಾದ ಅಹಂಕಾರ ಅವನಿಗೆ ಬಂದಿದೆ. ವಾಜಪೇಯ ಯಾಗವನ್ನು ಮಾಡಿದ್ದ. ವಾಜಪೇಯೇನ ಇಷ್ಟ್ವಾ ಬೃಹಸ್ಪತಿ ಸವೇನ ಯಜೇತ ಅಂತ. ಇನ್ನು ಮೇಲೆ ಬೃಹಸ್ಪತಿ ಸವ ಅನ್ನುವಂತಹ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾನೆ. ಯಜ್ಞಕ್ಕಾಗಿ ಇಡೀ ಲೋಕದೊಳಗಿರುವ ಎಲ್ಲ ಜನರಿಗೆ ಆಮಂತ್ರಣ ಹೋಗಿದೆ. ಆದರೆ ಸ್ವತಃ ಅಳೆಯ ಮಹಾನುಭಾವರಾದ ರುದ್ರದೇವರು ಆದರೆ ಅವರಿಗೆ ಆಮಂತ್ರಣ ಕೊಟ್ಟಿಲ್ಲ. ಎಲ್ಲ ಜನರು ಹೋಗ್ತಾ ಇದ್ದಾರೆ ಬೃಹಸ್ಪತಿ ಸವಕ್ಕೆ, ಯಜ್ಞಕ್ಕೆ, ದಕ್ಷ ಪ್ರಜಾಪತಿ ಮಾಡುವ ಯಜ್ಞಕ್ಕೆ. ಹೋಗ್ತಾ ಇರುವಾಗ ವಿಮಾನಗಳಲ್ಲಿ ಹೋಗ್ತಾ ಇದ್ದರೆ ಸತೀದೇವಿ ನೋಡ್ತಾಳೆ, ಮಾತನಾಡಿಸ್ತಾಳೆ, ಕೇಳ್ತಾಳೆ, ಎಲ್ಲಿ ಹೋಗ್ತಾ ಇದ್ದೀರಿ ಅಂತ. ನಾವೆಲ್ಲ ನಿಮ್ಮ ತಂದೆಯ ಮನೆಗೆ ಯಜ್ಞಕ್ಕೆ ಹೋಗ್ತಾ ಇದ್ದೀವಿ, ನಿನಗೇ ಗೊತ್ತಿಲ್ವಾ ಅಂತ ಅವರೆಲ್ಲ ಕೇಳಿದಾಗ ಅವಮಾನ ಆಗಿದೆ. ನಾವು ಹೋಗೋಣ ಅಂತ ರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾಳೆ. ರುದ್ರದೇವರಂತಾರೆ, ನಮಗೆ ಆಮಂತ್ರಣ ಇಲ್ಲದೆ ಇದ್ದಾಗ ಯಜ್ಞಕ್ಕೆ ಹೋಗೋದು ಹೇಗೆ? ನಮಗೇನಾದರೂ ಆಮಂತ್ರಣ ಬರಬೇಕಲ್ಲ, ಹೇಳಿ ಕಳಿಸ್ಬೇಕಲ್ಲ ಯಾರಿಂದಾದರೂ. ಆಮಂತ್ರಣ ಬರದೇ ಇದ್ದಾಗ ಹೋಗಬಾರ್ದು, ಅವಮಾನ ಆಗತ್ತೆ ಅಂತ ರುದ್ರದೇವರು ಹೇಳಿದರೆ ಕೇಳಿಲ್ಲ. ಕಥಂ ಸುತಾಯಾ ಪಿತೃಗೇಹ ಕೌತುಕಂ ನಿಶಮ್ಯ ದೇಹಸ್ವರವರ್ಯ ನೇಂಗತೆ ಅನಾಹುತ ಅಪ್ಯಭಿಯಂತಿ ಸೌಹೃದಾತ್ ಭರ್ತು ಗುರೋ ದೇಹ ಕೃತಶ್ಚ ಕೇತನಂ. ಗಂಡನ ಮನೆಗೆ ಹೋಗಲಿಕ್ಕೆ ಆಮಂತ್ರಣ ಬರಬೇಕು ಅಂತ ಯಾರೂ ಕಾಯಬಾರದು. ಹೆಣ್ಣು ಮಕ್ಕಳು ಇನ್ನೂ ಆಮಂತ್ರಣ ಬಂದಿಲ್ಲ, ಬಂದ ಮೇಲೆ ತನ್ನ ಮನೆ ಇದು. ಗಂಡನ ಮನೆ ಅಂದರೆ ತನ್ನ ಮನೆ. ತನ್ನ ಮನೆಗೆ ಹೋಗುವುದಕ್ಕೆ ಅಧಿಕಾರದಿಂದ ಪ್ರೀತಿಯಿಂದ ಹೋಗಬೇಕೇ ಹೊರತು ಆಮಂತ್ರಣ ಬಯಸಬಾರದು. ಶಿಷ್ಯ ಗುರುಗಳ ಮನೆಗೆ ಹೋಗುವುದಕ್ಕೆ ಆಮಂತ್ರಣವನ್ನು ಅಪೇಕ್ಷೆ ಪಡಬಾರದು. ಅದೇ ರೀತಿ ತಂದೆ ತಾಯಿಗಳ ಮನೆಗೆ ಮಕ್ಕಳು ಹೋಗುವುದಕ್ಕೂ ಆಮಂತ್ರಣದ ಅಪೇಕ್ಷೆ ಪಡಬಾರದು. ಈಗ ಅವನು ನನಗೆ ತಂದೆ, ಹೆಣ್ಣು ಕೊಟ್ಟ ಮಾವ, ಆದ್ದರಿಂದ ಒಂದರ್ಥದಲ್ಲಿ ನಿಮಗೆ ಗುರು. ಆದ್ದರಿಂದ ನೀವು ಹೋಗುವುದಕ್ಕೆ ಯಾವುದೇ ಆಮಂತ್ರಣ ಬೇಕಾಗಿಲ್ಲ, ಅವಶ್ಯವಾಗಿ ನಾವು ಹೋಗೋಣ ಅಂತ ಸತೀದೇವಿ ಹೇಳುತ್ತಾಳೆ. ನಿಜವಾಗಿ ಈ ಒಂದೊಂದು ಮಾತಿನೊಳಗೂ ಬಹಳ ದೊಡ್ಡ ಸಂದೇಶಗಳಿವೆ. ಇವತ್ತಿನ ಕಾಲದ ಅನೇಕ ಜನ ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸತೀದೇವಿ ಹೇಳಿದ ಮಾತು, ಅಲ್ಲಿ ನಡೆದ ಘಟನೆ ಬೇರೆ ಇದೆ, ಆದರೆ ಸತೀದೇವಿ ಹೇಳಿದ ಈ ಸಂದೇಶ ಮಾತ್ರ ಅನೇಕ ಜನ ಸಣ್ಣ ಸಣ್ಣ ಕಾರಣಗಳಿಗಾಗಿ ಜಗಳ ಆಡಿ ಮನೆ ಬಿಟ್ಟು ಬಂದು ಬಿಡ್ತಾರೆ. ಗಂಡನ ಮನೆ ಬಿಟ್ಟು ಅವರಾಗೆ ಬಂದು ಕರೆದುಕೊಂಡು ಹೋಗಲಿ, ಆಮಂತ್ರಣ ಕೊಡಲಿ ಅಂತ ಕಾಯ್ತಾ ಕೊನೆಗೆ ಅವರೂ ಬರೋದಿಲ್ಲ. ಇವರು ಬಂದರೆ ಕರ್ಕೊಳ್ತೇವೆ ಅಂತ ಅವರು ಕರೆದ್ರೆ ಕಳಿಸ್ತೇವೆ ಅಂತ ಇವರು. ಈ ಒಂದು ಪ್ರೆಸ್ಟೀಜಿನೊಳಗೇನೆ ಇಬ್ಬರೂ ಹೋಗದೆ ಅವರೂ ಬರದೆ ಕೊನೆಗೆ ವಿಚ್ಛೇದ ಆಗುವಂತಹ ಸಂದರ್ಭಗಳು ಅನೇಕ ಕಡೆಗೆ ನಡೆದದ್ದನ್ನು ನಾವು ನೋಡಿದ್ದೇವೆ. ಅಂತಹ ಎಲ್ಲರಿಗೂ ಒಂದು ಬುದ್ಧಿವಾದವನ್ನು, ಹಿತನುಡಿಯನ್ನು, ಉಪದೇಶವನ್ನು ಮಾಡ್ತಾ ಇದ್ದಾಳೆ ಸತೀದೇವಿ. ಭರ್ತುರ್ಗುರೋರ್ದೇಹ ಕೃತಶ್ಚ ಕೇತನಂ. ಸಣ್ಣ ಪುಟ್ಟ ಅಸಮಾಧಾನಗಳೂ ಇರಬಹುದು, ಜಗಳನೂ ಆಗಿರಬಹುದು, ಮಾನ ಮರ್ಯಾದೆಗಳಲ್ಲಿ ವ್ಯತ್ಯಾಸವಾಗಿರಬಹುದು. ಅದೆಲ್ಲವನ್ನು ಕಡೆಗಣಿಸಿ ಪ್ರೀತಿ, ವಿಶ್ವಾಸ, ಸ್ನೇಹಕ್ಕೇನೆ ಬೆಲೆ ಕೊಟ್ಟು ಒಂದು ಸೇರಿ ಸಂತೋಷವಾಗಿ ಸುಖವಾಗಿ ಇರಬೇಕಾದದ್ದು ಮುಖ್ಯವಾಗಿದೆ ಎಂಬುದಾಗಿ ಸತೀದೇವಿ ಈ ಮಾತಿನಿಂದ ತಿಳಿಸಿಕೊಡ್ತಾಳೆ. ರುದ್ರದೇವರಂತಾರೆ, ಈ ಸಂದೇಶ ಅತ್ಯಂತ ಸರಿಯಾದದ್ದು ಅಂತಾರೆ, ತಪ್ಪು ಅನ್ನೋದೇ ಇಲ್ಲ. ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ. ತ್ವಯೋದಿತಂ ಶೋಭನಮೇವ ಶೋಭನೆ. ನೀನು ಹೇಳಿದ್ದು ಸರಿ, ಆಮಂತ್ರಣದ ಅಪೇಕ್ಷೆ ಇಲ್ಲದೆ ಬಂಧುಗಳ ಮನೆಗೆ ಹೋಗಬೇಕು. ಆದರೆ ತೇ ಯದ್ಯನುತ್ಪಾದಿತ ದೋಷದೃಷ್ಟಯ ಬಲೀಯಸ ಅನಾತ್ಮ್ಯಮದೇನ ಮನ್ಯುನ. ಅವರು ನಮ್ಮ ಬಗ್ಗೆ ದೋಷದೃಷ್ಟಿಯನ್ನು ಇಟ್ಟುಕೊಂಡಿದ್ದರೆ, ಸುಮ್ಮನೆ ಆಮಂತ್ರಣ ಕೊಟ್ಟಿಲ್ಲ, ಉದಾಸೀನವಾಗಿದ್ದಾರೆ ಅಂದರೆ ನಾವು ಹೋಗ್ಬೋದು. ನಮ್ಮ ಮೇಲೆ ಕೋಪ ಇದೆ, ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ಅಂತಾದಾಗ ಮಾತ್ರ ನಾವು ಹೋಗಬಾರದು ಅಂತ ಅವರು ಬುದ್ಧಿವಾದವನ್ನು ಹೇಳಿದ್ದಾರೆ. ಆದರೂ ಕೂಡ ಇವಳಿಗೆ ಅದನ್ನು ತಡೆದುಕೊಳ್ಳೋದಕ್ಕಾಗಲಿಲ್ಲ. ಒಂದು ಮಾತು ಕೇಳ್ತಾಳೆ, ಅದು ಸರಿ, ದೋಷದೃಷ್ಟಿ ಇದೆ, ನಿಮ್ಮ ಬಗ್ಗೆ ತಪ್ಪು ತಿಳಿದಿದ್ದಾನೆ ನಮ್ಮಪ್ಪ ಅಂತ ಹೇಳ್ತಿರಲ್ಲ, ನೀವು ತಪ್ಪು ಮಾಡಿದಿರಲ್ಲ, ಮತ್ತೆ ಯಾಕೆ ಎದ್ದು ನಿಲ್ಲಬಾರದಾಗಿತ್ತು? ನಮ್ಮ ತಂದೆ ನಿಮಗೆ ಮಾವ ಬಂದಾಗ ಎದ್ದು ನಿಲ್ಲಬೇಕಾಗಿತ್ತಲ್ಲ, ಯಾಕೆ ಎದ್ದು ನಿಂತಿಲ್ಲ ಅಂತ. ಅದಕ್ಕೆ ರುದ್ರದೇವರು ಬಹಳ ಶಾಸ್ತ್ರೀಯವಾದ ಉತ್ತರವನ್ನು ಕೊಡ್ತಾರೆ. ಏನೋ ಅವಸರದಲ್ಲಿ ಮರೆತು ಬಿಟ್ಟೆ ಹಾಗೆ ಹೀಗೆ ಅಂತ ಹೇಳಿದ್ರು. ನಿಜವಾಗಿ ನೋಡಿದರೆ ರುದ್ರದೇವರು ಬಹಳ ದೊಡ್ಡವರು.
ರುದ್ರದೇವರು 5ನೆಯ ಕಕ್ಷೆಯಲ್ಲಿ ಬರ್ತಾರೆ ತಾರತಮ್ಯದಲ್ಲಿ, 1 2 3 4 5. ಆದರೆ ದಕ್ಷ ಪ್ರಜಾಪತಿ 10ನೆಯ ಕಕ್ಷೆಯಲ್ಲಿ ಬರ್ತಾನೆ. ಹೀಗಾಗಿ ಬಹಳಷ್ಟು ಚಿಕ್ಕವ. ದಕ್ಷ ಪ್ರಜಾಪತಿ ಬಂದರೆ ರುದ್ರದೇವರು ಹೇಳುವ ಅವಶ್ಯಕತೆ ಇಲ್ಲ, ಇದು ವಸ್ತುಸ್ಥಿತಿ. ಆದರೆ ವ್ಯವಹಾರ ಅಂತ ಇದೆ. ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ ನತು ಯದ್ವತ್ ಪರೋ ಗುರುಹು ಅಂತ. ವ್ಯವಹಾರದಲ್ಲಿ ಅವರು ಮಾವ, ಹೆಣ್ಣು ಕೊಟ್ಟು ಮಾವ ಅನ್ನುವುದಕ್ಕೆ ಒಂದು ಗೌರವ, ಲೌಕಿಕವಾಗಿ ವ್ಯಾವಹಾರಿಕವಾಗಿ ಗೌರವವನ್ನು ಸಲ್ಲಿಸಬೇಕು. ಅದನ್ನು ಒಪ್ಪಿಕೊಳ್ತಾರೆ ರುದ್ರದೇವರು, ಅದು ಸತ್ಯ. ಯೋಗ್ಯತೆಯಲ್ಲಿ ತಾರತಮ್ಯದಲ್ಲಿ ಅವನು ಚಿಕ್ಕವನಾಗಿದ್ದರೂ ವ್ಯವಹಾರದಲ್ಲಿ ಮಾವ ಅನ್ನುವುದಕ್ಕೆ ಎದ್ದು ಗೌರವ ಸಲ್ಲಿಸಬೇಕಾಗಿತ್ತು. ಆದರೆ ಆ ಸಂದರ್ಭ ಏನಿತ್ತು ಅಂದರೆ ಅಲ್ಲಿ ಬ್ರಹ್ಮದೇವರು ಪಕ್ಕದಲ್ಲೇ ಕುಳಿತಿದ್ದರು. ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದ ವಾಸುದೇವ ರೂಪಿಯಾದ ಪರಮಾತ್ಮನ ಧ್ಯಾನವನ್ನು ನಾನು ಮಾಡ್ತಾ ಇದ್ದೆ. ದಕ್ಷ ಪ್ರಜಾಪತಿ ಬಂದರೂ ನಾನು ಎದ್ದು ನಿಲ್ಲೋದು ದಕ್ಷ ಪ್ರಜಾಪತಿಗೋಸ್ಕರ ಅಲ್ವೇ ಇಲ್ಲ. ಯಾಕೆ ಅವನು ನನಗಿಂತಲೂ ಚಿಕ್ಕವ ತಾರತಮ್ಯದಲ್ಲಿ. ಅವನಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೋಸ್ಕರ ನಾನು ಎದ್ದು ನಿಲ್ಲಬೇಕು. ಆದರೆ 2 ಅಧಿಷ್ಠಾನಗಳಿದ್ದಾಗ ದೊಡ್ಡ ಅಧಿಷ್ಠಾನದಲ್ಲಿ ನಾನು ದೇವರ ಧ್ಯಾನ ಮಾಡುವಾಗ ಚಿಕ್ಕ ಅಧಿಷ್ಠಾನ ಬಂದರೆ ನಾವು ಎದ್ದು ಗೌರವ ಸಲ್ಲಿಸಬೇಕಾಗಿಲ್ಲ, ಇದು ಶಾಸ್ತ್ರ. ನಾನು ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ವಸುದೇವ ಅಂತಂದರೆ ಬ್ರಹ್ಮದೇವರ ಶರೀರ, ವಸುದೇವ ಎಲ್ಲ ದೇವತೆಗಳಿಂದಲೂ ವಿಶೇಷವಾಗಿ ಪೂಜ್ಯವಾದ ಬ್ರಹ್ಮದೇವರ ಶುದ್ಧ ಸತ್ವಾತ್ಮಕವಾದ ಶರೀರ. ಯದೀಯತೆ ತತ್ರ ಪುಮಾನ್ ಅಪಾವೃತಃ, ಅಂತಹ ವಸುದೇವ ಶಬ್ದವಾಚ್ಯವಾದ ಬ್ರಹ್ಮದೇವರ ಶರೀರದಲ್ಲಿ ಅಂತರ್ಯಾಮಿಯಾಗಿರುವ ವಾಸುದೇವ ರೂಪಿಯಾದ ಪರಮಾತ್ಮ, ಅಂತಹ ಪರಮಾತ್ಮನ ಧ್ಯಾನವನ್ನು ನಾನು ಮಾಡ್ತಾ ಇದ್ದೆ. ದಕ್ಷ ಪ್ರಜಾಪತಿ ಅವನು ಸಣ್ಣವನು, ಬ್ರಹ್ಮದೇವರು ನನಗಿಂತಲೂ ಉತ್ತಮರು. ಉತ್ತಮಾಧಿಷ್ಠಾನದಲ್ಲಿ ನಾನು ಪರಮಾತ್ಮನ ಚಿಂತನೆ ಮಾಡುವಾಗ ಆ ಸಣ್ಣ ಅಧಿಷ್ಠಾನದ ಬಂದರೆ ಮನಸ್ಸಿನಿಂದ ಗೌರವ ಕೊಡಲೇಬೇಕು. ನಾನು ಕೊಟ್ಟಿದ್ದೆ, ಅವನಿಗೆ ಗೊತ್ತಿಲ್ಲ ನಾನು ಮನಸ್ಸಿನಿಂದ ಗೌರವ ಕೊಟ್ಟಿಲ್ಲ ಅಂತ. ಅವನು ತಿಳಿದರೆ ನನ್ನ ತಪ್ಪ. ನಾನು ಮನಸ್ಸಿನಿಂದ ದಕ್ಷ ಪ್ರಜಾಪತಿಯ ಅಂತರ್ಯಾಮಿಯಾದ ಪರಮಾತ್ಮನಿಗೂ ಗೌರವ ಕೊಟ್ಟಿದ್ದೆ. ಅಷ್ಟು ಮಾತ್ರ ಯಾಕೆ, ಅಲ್ಲಿ ನೆರೆದ ಎಲ್ಲ ಜನರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೂ ನಾನು ಮನಸ್ಸಿನಿಂದ ಗೌರವವನ್ನು ಸಲ್ಲಿಸಿದ್ದೆ. ಆದರೆ ದೈಹಿಕವಾಗಿ ಎದ್ದು ಸ್ವಾಗತ ಮಾಡುವುದು, ನಮಸ್ಕಾರ ಮಾಡುವುದು ಮಾತ್ರ ದೊಡ್ಡವರ ಎದುರಿಗೆ ಚಿಕ್ಕವರಿಗೆ ಮಾಡಬಾರದು. ನಾನು ಮಾಡಲಿಲ್ಲ. ನಾನು ಮಾಡಿದ್ದು ಸರಿ ಇದೆ ಅಂತ ರುದ್ರದೇವರು ಹೇಳಿದಾಗ ಅವಳಿಗೆ ಏನು ಉತ್ತರ ಕೊಡಬೇಕು ಗೊತ್ತಾಗಿಲ್ಲ. ಇದು ಸಂಪ್ರದಾಯದಲ್ಲಿಯೂ ಇದೆ. ದೊಡ್ಡವರ ಎದುರಿಗೆ, ದೊಡ್ಡ ಗುರುಗಳು ಯತಿಗಳು ಎದುರಿಗಿದ್ದಾಗ ಅವರ ಎದುರಿನಲ್ಲಿ ಬೇರೆಯವರಿಗೆ ನಮಸ್ಕಾರ ಮಾಡೋದಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಮಾಡ್ತಾರೆ. ಅವರ ಎದುರಿಗೆ ಮಾತ್ರ ಅವರಿಗೆ ಮಾಡೋದು. ಯಾಕೆ ಅಂದರೆ ಉತ್ತಮಾಧಿಷ್ಠಾನದಲ್ಲಿ ಭಗವಂತನ ಚಿಂತನೆ ಮಾಡುವಾಗ ಬೇರೆ ಅಧಿಷ್ಠಾನಗಳಲ್ಲಿ ಅವರ ಎದುರಿನಲ್ಲಿ ಮಾಡಬಾರದು ಅಂತ. ಅಷ್ಟಕ್ಕೆ ನಾನು ಬಿಟ್ಟದ್ದು ಅಂತ ಹೇಳ್ತಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ಚಿಕ್ಕವರು ಬಂದಾಗ ವ್ಯವಹಾರಕ್ಕಾಗಿ ದೊಡ್ಡವರು ಅಂತಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಮಸ್ಕಾರ ಮಾಡುವುದು ಅಂತರ್ಯಾಮಿಯಾದವನಿಗೆ ಹೊರತು ಆ ಶರೀರಕ್ಕೆ, ಜೀವನಿಗೆ ಇರೋದಿಲ್ಲ. ಚಿಕ್ಕವರು ದೊಡ್ಡವರಿಗೆ ಮಾಡುವಾಗ ಮಾತ್ರ ಇಬ್ಬರಿಗೂ ಇರುತ್ತೆ. ಅಂತರ್ಯಾಮಿಯಾದ ಪರಮಾತ್ಮನಿಗೂ ನಮಸ್ಕಾರ, ಅಧಿಷ್ಠಾನರಾದ ಆ ಜೀವರಿಗೂ ನಮಸ್ಕಾರ. ಹೀಗೆ 2 ತರಹದ ವ್ಯವಸ್ಥೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಹೇಳಿ ರುದ್ರದೇವರು ಶಾಂತರಾಗಿದ್ದಾರೆ. ಆದರೂ ಸತೀದೇವಿ ಹೊರಟೇ ಬಿಟ್ಲು. ತಂದೆಯ ಮನೆಗೆ ಹೋಗಬೇಕು, ತಾಯಿಯನ್ನು ನೋಡಬೇಕು, ಅಕ್ಕ ತಂಗಿಯರನ್ನು ನೋಡಬೇಕು ಅನ್ನುವ ಕುತೂಹಲದಲ್ಲಿ ಸತೀದೇವಿ ಹೊರಟಿದ್ದಾಳೆ. ಇವೆಲ್ಲ ಮೇಲ್ನೋಟಕ್ಕೆ ತಾಯಿಯನ್ನು ನೋಡಬೇಕು ಅಂತ ಅನ್ನಿಸ್ತು, ಅಕ್ಕ ತಂಗಿಯರನ್ನು ನೋಡಬೇಕು ಅಂತ ಅನ್ನಿಸ್ತು ಅಂತನ್ನೋದು ವ್ಯವಹಾರ ಅಷ್ಟೆ. ಅವರೆಲ್ಲ ಜ್ಞಾನಿಗಳು, ಮಹಾನುಭಾವರು. ಈ ತರಹದ ಕಾರ್ಯ ಘಟನೆ ಮುಂದೆ ನಡೆಯಬೇಕು ಅನ್ನುವುದು ಭಗವಂತನ ಸಂಕಲ್ಪ ಅನ್ನೋದು ಅವರಿಗೂ ಗೊತ್ತು ಅಂತ ಹೇಳಬೇಕು. ಅದೆಲ್ಲ ತಿಳಿದೇ ಹೋಗಿದ್ದಾರೆ. ಸತೀದೇವಿ ಹೋಗಿದ್ದಾಳೆ. ಅಲ್ಲಿ ಪ್ರಸೂತಿ, ಹೆತ್ತ ತಾಯಿ, ಹೆಸರು ಅವಳಿಗೆ ಪ್ರಸೂತಿ, ಇವಳ ಪ್ರಸೂತಿಯಾದದ್ದು ಅವಳಿಂದಲೇ. ಅಂತಹ ಪ್ರಸೂತಿ ತಾಯಿ ಹಾಗೂ ಉಳಿದ ಜನ ಅಕ್ಕ ತಂಗಿಯರು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಆಲಿಂಗನ ಮಾಡಿಕೊಂಡು ಒಳಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ತಂದೆ ಕಣ್ಣೆತ್ತಿ ನೋಡಲಿಲ್ಲ, ಮಾತನಾಡಿಸಲಿಲ್ಲ. ಅಳೆಯನ ಮೇಲಿನ ಸಿಟ್ಟು ಮಗಳ ಮೇಲೂ ಬಂದಿದೆ. ಮಗಳನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಮೊದಲನೆಯ ದೊಡ್ಡ ಅವಮಾನ ಆಯಿತು. ತಂದೆಯ ಮನೆಗೆ ಬರಬೇಕು ಯಾಗಕ್ಕೆ ಅಂತ ಅಷ್ಟು ಪ್ರೀತಿಯಿಂದ ನಾನು ಬಂದರೆ ತಂದೆನೇ ನೋಡಲಿಲ್ಲ ಅಂತ.
ಆದರೂ ಸಹನೆ ಮಾಡಿಕೊಂಡಿದ್ದಾಳೆ. ಯಜ್ಞ ಪ್ರಾರಂಭವಾಗಿದೆ. ಯಜ್ಞದಲ್ಲಿ ರುದ್ರದೇವರ ಭಾಗ ಬಂತಲ್ಲ, ಯಾವಾಗ ರುದ್ರದೇವರಿಗೆ ಆಹುತಿ ಕೊಡಬೇಕು, ಸ್ವಾಹಾಕಾರ ಮಾಡಬೇಕೋ ಸರಿಯಾಗಿ ಆ ಹೊತ್ತಿಗೆ ಗಮನ ಕೊಟ್ಟು ನೋಡ್ತಾ ಇದ್ದಾಳೆ. ನಮ್ಮ ಗಂಡನ ಹೆಸರಿನಲ್ಲಿ ಇನ್ನು ಆಹುತಿಯನ್ನು ಕೊಡ್ತಾರೆ ಅಂತ ಕೊಡಲೇ ಇಲ್ಲ. ಆಗ ಅವಳಿಗೆ ಕೋಪ ಬಹಳ ಬಂದಿದೆ. ಗಂಡನ ಮನೆಯಲ್ಲಿದ್ದಾಗ ಅಪ್ಪನ ಮೇಲೆ ಪ್ರೀತಿ ಇತ್ತು, ಅಪ್ಪನ ಮನೆಗೆ ಬಂದಾಗ ಗಂಡನ ಮೇಲೆ ಪ್ರೀತಿ. ನನ್ನ ಗಂಡನಿಗೆ ತಿರಸ್ಕಾರ ಆಗಿದೆ. ಎಂತಹ ಸನಕಾದಿಗಳಿಂದ ಪೂಜಿತರಾದ ಮಹಾನುಭಾವರು, ಬ್ರಹ್ಮದೇವರ ಮಕ್ಕಳು, ಪರಮಾತ್ಮನ ಮೊಮ್ಮಕ್ಕಳು, ಮನೋಭಿಮಾನಿಗಳು, ಅಹಂಕಾರ ತತ್ವಾಭಿಮಾನಿಗಳು ಎಲ್ಲರೂ ಆ ರುದ್ರದೇವರ ಅನುಗ್ರಹದಿಂದ ಜ್ಞಾನವನ್ನು ಪಡೆಯುತ್ತಾರೆ. ಅಂತಹ ಮಹಾನುಭಾವರಾದ ರುದ್ರದೇವರು ಅವರನ್ನು ನನ್ನ ತಂದೆ ತಿರಸ್ಕಾರ ಮಾಡ್ತಾ ಇದ್ದಾನೆ. ಆದರೆ ನಾನೇನು ಮಾಡಬೇಕು? ಅದಕ್ಕೆ ತಂದೆಗೇನು ಅನ್ನೋ ಹಾಗಿಲ್ಲ. ಹೇಳಿ ಕೇಳಿ ತಂದೆ. ಹಾಗಾದರೆ ಅವನಿಗೆ ನಾನು ಶಿಕ್ಷೆ ಕೊಡಲಿಕ್ಕೆ ಬರೋದಿಲ್ಲ. ಈ ಸಂದರ್ಭದಲ್ಲಿ ನಾನೇ ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಯಿನೆ ಅಂತಂತಾಳೆ. ಭಕ್ತಿಯ ಪರಾಕಾಷ್ಠೆ ಇದು. ಕರ್ಣವು ಪಿಧಾಯ ನಿರಿಯಾದ್ಯದಕಲ್ಪ ಈಶೆ ಧರ್ಮಾವಿತರ್ಯಘೃಢಿಭಿರ್ನೃಭಿರಸ್ಯಮಾನೆ ಛಿಂದ್ಯಾತ್ ಪ್ರಸಹ್ಯ ರುಷತೀಂ ಅಸತಾಂ ಪ್ರಭುಶ್ಚೇತ್ ಜಿಹ್ವಾಮಸೂನಪಿ ತಥೋ ವಿಸೃಜೇತ್ ಸ ಧರ್ಮ. ಕಿವಿ ಮುಚ್ಚಿಕೊಂಡು ಎದ್ದು ಹೋಗಬೇಕು. ಶಕ್ತಿ ಇದ್ದರೆ ಭಗವಂತನ ಉತ್ತಮರ ಜ್ಞಾನಿಗಳ ನಿಂದೆಯನ್ನು ಮಾಡಿದವರ ನಾಲಿಗೆ ಕತ್ತರಿಸಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅದು ದೊಡ್ಡವರು, ರಾಜರು ಅಂಥವ್ರು ಮಾಡ್ಬೋದು, ಎಲ್ಲರಿಗೂ ಮಾಡಲಿಕ್ಕೆ ಆಗೋದಿಲ್ಲ ಶಿಕ್ಷೆ ಕೊಡಲಿಕ್ಕೆ. ಅದಾಗೋದಿಲ್ಲ ಅಂದರೆ ತನ್ನ ಪ್ರಾಣ ಬಿಡಬೇಕೇ ಹೊರತು ದೊಡ್ಡವರ ನಿಂದೆಯನ್ನು ಕೇಳಬಾರದು ಅಂತ ಇಷ್ಟು ನಿಷ್ಠುರವಾಗಿ ಶಾಸ್ತ್ರದ ವಚನ ಇದೆ. ಇವತ್ತು ನಿಂದೆಯನ್ನು ಕೇಳದೇ ಇದ್ದರೆ ಕೆಲವರಿಗೆ ಊಟನೇ ಹೋಗುವುದಿಲ್ಲ. ಒಂದು ತುತ್ತು ಅನ್ನ ಹೊಟ್ಟೆಯಲ್ಲಿ ಇಳಿಬೇಕು ಅಂದರೆ ಅನೇಕ ಹಿರಿಯರ, ಜ್ಞಾನಿಗಳ, ಮಹಾತ್ಮರ ನಿಂದೆಯನ್ನು ಕೇಳಬೇಕು. ಆನಂದದಿಂದ ಊಟ ಹೋಗುತ್ತೆ. ಅದು ಊಟ ಅಲ್ಲ, ಅದು ಪಾಪ ಹೊಟ್ಟೆಯಲ್ಲಿ ತುಂಬಿಕೊಳ್ಳೋದು ಅಂತ ಅರ್ಥ. ಎಂತಹ ಸಂದೇಶವನ್ನು ಭಾಗವತ ಕೊಡುತ್ತದೆ. ಇಂತಹ ಮಹಾನುಭಾವರಾದ ರುದ್ರದೇವರ ನಿಂದೆ, ಅದನ್ನು ನಾನು, ಅವರಿಗೆ ಆದ ಅವಮಾನ, ಅದನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಪ್ರಾಣವನ್ನು ನಾನು ಬಿಡ್ತೇನೆ ಅಂತ. ಅವಳು ಅಗ್ನಿಯಲ್ಲಿ ಹಾರಿದರೆ ಅಗ್ನಿಯೂ ಸುಡಲಿಕ್ಕೆ ತಯಾರಿಲ್ಲ. ತಾನೇ ತನ್ನ ಯೋಗ ಸಾಮರ್ಥ್ಯದಿಂದ ತನ್ನ ಶರೀರವನ್ನು ಭಸ್ಮ ಮಾಡಿದ್ದಾಳೆ. ಭಸ್ಮ ಮಾಡುವಾಗ ಪರಮಾತ್ಮ, ವಾಯುದೇವರು, ಬ್ರಹ್ಮದೇವರು, ಸರಸ್ವತಿ, ಭಾರತೀಯರನ್ನು, ಗರುಡಶೇಷ ರುದ್ರರನ್ನು ಸ್ಮರಣೆ ಮಾಡಿ ವಿಶೇಷವಾಗಿ ರುದ್ರದೇವರ ಸ್ಮರಣೆಯನ್ನು ಮಾಡ್ತಾ ತನ್ನ ಶರೀರವನ್ನು ತ್ಯಾಗ ಮಾಡಿದ್ದಾಳೆ. ಇನ್ನೇನು ಚಿಂತನೆ ಮಾಡಿಲ್ಲ. ಕೇವಲ ಉತ್ತಮ ದೇವತೆಗಳ ಧ್ಯಾನವನ್ನು ಮಾಡ್ತಾ ತನ್ನ ಶರೀರವನ್ನು ತ್ಯಾಗ ಮಾಡಿ ಅವರಿಗೆ ತನ್ನ ದೇಹವನ್ನೇ ಆಹುತಿಯಾಗಿ ಸಮರ್ಪಣೆ ಮಾಡಿ ತನ್ನ ಜನ್ಮವನ್ನು ಕೃಷ್ಣಾರ್ಪಣ ಹೇಳಿದ್ದಾಳೆ. ಅವಳು ಸಾಯುವಾಗ ಒಂದು ಮಾತು ಹೇಳಿದ್ದೇನು ಅಂದರೆ, ಸಾಯ್ಬೇಕು ಯಾಕೆ? ಗಂಡನ ಮನೆಗೆ ಹೋಗ್ಬೋದಲ್ಲ. ಇಲ್ಲಿ ಅವಮಾನ ಆಯಿತು. ಗಂಡ ಏನು ಅವಮಾನ ಮಾಡಿದ್ದಾನೆ? ಗಂಡ ಪ್ರೀತಿಯೇ ಮಾಡಿದ್ದಾನೆ. ಅಷ್ಟು ಪ್ರೀತಿ, ಪಂಚಪ್ರಾಣ ಹೆಂಡತಿಯ ಮೇಲೆ ರುದ್ರದೇವರಿಗೆ ಅಷ್ಟು ವಿಶೇಷವಾದ ಅನುಗ್ರಹ ಇದೆ. ಗಂಡನ ಮನೆಗೆ ಯಾಕೆ ಹೋಗಲಿಲ್ಲ ಅಂದರೆ, ಹೋದರೆ ದಾಕ್ಷಾಯಣಿ ಅಂತ ನನ್ನನ್ನು ಕರೀತಾರೆ. ದಕ್ಷನ ಮಗಳು ದಾಕ್ಷಾಯಣಿ ಅಂತ ಪ್ರೀತಿಯಿಂದ ಕರೆಯೋದವರು. ಈ ಅಪ್ಪನ ಹೆಸರನ್ನು ಇಟ್ಟುಕೊಂಡು ನನ್ನನ್ನು ಗುರುತಿಸುವುದೇ ಬೇಡ. ನಾನು ಈ ಜನ್ಮದೊಳಗಿದ್ದರೆ ದಾಕ್ಷಾಯಣಿ ಅಂತೆ ಅವರು ಕರೆಯೋದು. ಮತ್ತೆ ನನ್ನನ್ನು ಈ ದುಷ್ಟನಾದ ಅಪ್ಪನ ಹೆಸರಿನಲ್ಲಿ ನನ್ನನ್ನು ಗುರುತಿಸುವುದು ಬೇಡ ಅಂತ ಈ ಶರೀರವನ್ನೇ ತ್ಯಾಗ ಮಾಡಿ ಇನ್ನೊಮ್ಮೆ ಬೇಕಾದರೆ ಹುಟ್ಟಿ ಬಂದು ನಾನು ರುದ್ರದೇವರ ಕೈ ಹಿಡಿತೇನೆ, ಈ ಶರೀರ ಬೇಡ ಅಂತ ಅದನ್ನು ತ್ಯಾಗ ಮಾಡ್ತಾಳೆ. ಈ ರೀತಿ ಆ ಶರೀರದ ತ್ಯಾಗವನ್ನು ಮಾಡಿದ ವಿಚಾರವನ್ನು ರುದ್ರದೇವರು ಯಾವಾಗ ಕೇಳಿದರೋ, ನಾರದರಿಂದ ಈ ವಿಷಯ ಗೊತ್ತಾದದ್ದೇ ತಡ ಜಟೆಯನ್ನು ಅಪ್ಪಳಿಸಿದ್ದಾರೆ. ವೀರಭದ್ರನ ಸೃಷ್ಟಿಯಾಗಿದೆ, ಅವರದೇ ಇನ್ನೊಂದು ರೂಪ. ಆ ವೀರಭದ್ರ ರೂಪದಿಂದ ಈ ದಕ್ಷ ಪ್ರಜಾಪತಿಯ ಯಜ್ಞಕ್ಕೆ ಬಂದದ್ದೇ ಯಜ್ಞದ ಧ್ವಂಸವನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ಇಲ್ಲಿ ದಕ್ಷ ಪ್ರಜಾಪತಿ ರುದ್ರದೇವರ ನಿಂದೆ ಮಾಡುವಾಗ ಸಹಕಾರ ಮಾಡಿದವರು, ಭಗ ತನ್ನ ಕಣ್ಣಿನಿಂದ ಸೂಚನೆ ಮಾಡಿರ್ತಾನೆ, ಕಣ್ಣು ಸನ್ನೆ ಮಾಡಿ ಇನ್ನಷ್ಟು ಚೆನ್ನಾಗಿ ಬೈ ಅಂತ ಅವನ ಕಣ್ಣೇ ಕಿತ್ತಿದ್ದಾರೆ. ಭೃಗು ಋಷಿಗಳು ಮೀಸೆ ತೋರಿಸಿ ನಕ್ಕಿರ್ತಾರೆ ಅಂತ ಅವರ ಮೀಸೆಯನ್ನು ಕತ್ತರಿಸ್ತಾರೆ. ಹಲ್ಲು ತೆಗೆದು ನಕ್ಕಿರ್ತಾನೆ ಪೂಷ, ಅವನ ಹಲ್ಲು ಮುರಿತಾರೆ. ದಕ್ಷ ಪ್ರಜಾಪತಿಯ ಶಿರಸ್ಸನ್ನೇ ಕತ್ತರಿಸ್ತಾರೆ. ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಕತ್ತರಿಸಬೇಕು ಅಂದರೆ ಅಷ್ಟು ಸುಲಭವಾಗಿ ಕತ್ತರಿಸಲಿಕ್ಕೆ ಬರಲಿಲ್ಲ. ಏನು ಆಯುಧಗಳನ್ನು ಪ್ರಯೋಗ ಮಾಡಿದರೂ ಆಗಲಿಲ್ಲ.
ಕೊನೆಗೆ ವೀರಭದ್ರ ಅಲ್ಲದೆ ಸ್ವಯಂ ಮೂಲ ರೂಪದಿಂದ ರುದ್ರದೇವರು ತಾವೇ ಬಂದು ಈ ಯಜ್ಞದೊಳಗೆ ಇವನೇ ಪಶು ಅಂತ ಸಂಕಲ್ಪ ಮಾಡಿ ಮಂತ್ರಪೂರ್ವಕವಾಗಿ ಪಶುವನ್ನು ಸಂಹಾರ ಮಾಡುವ ಕ್ರಮ ಇದೆ ಯಜ್ಞದಲ್ಲಿ. ಆ ಮಂತ್ರಪೂರ್ವಕವಾಗಿ ಪಶುವನ್ನು ಸಂಹಾರ ಮಾಡುವ ಕ್ರಮದಲ್ಲಿ ಮಂತ್ರಪಠನಪೂರ್ವಕವಾಗಿ ಇವನನ್ನು ಪಶು ಅಂತ ಸಂಕಲ್ಪ ಮಾಡಿ ಯಾವಾಗ ಸಂಹಾರ ಮಾಡ್ತಾರೋ ಆಗ ಅವನ ಶಿರಸ್ಸನ್ನು ಛೇದನ ಮಾಡಲಿಕ್ಕಾಗತ್ತೆ. ಆ ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಛೇದನ ಮಾಡಿ ಯಜ್ಞವನ್ನು ಸಂಪೂರ್ಣ ಧ್ವಂಸ ಮಾಡಿ ಮತ್ತೆ ರುದ್ರದೇವರು ಹೋಗಿಬಿಡ್ತಾರೆ. ಈ ರೀತಿ ಬಹಳ ಘೋರವಾಗಿರುವಂತಹ ಯಜ್ಞದ ಧ್ವಂಸವಾಗತ್ತೆ. ಅಲ್ಲಿದ್ದವರೆಲ್ಲರನ್ನೂ ವೀರಭದ್ರ ಸೋಲಿಸ್ತಾನೆ, ಹಾಗೂ ರುದ್ರದೇವರು ಸೋಲಿಸ್ತಾರೆ. ಆದರೆ ಇಬ್ಬರನ್ನು ಮಾತ್ರ ಸೋಲಿಸಲಿಕ್ಕಾಗೋದಿಲ್ಲ. ಆ ಯಜ್ಞದಲ್ಲಿ ಭಾಗವಹಿಸಿದವರು ವಾಮನ ರೂಪಿಯಾದ ಪರಮಾತ್ಮ ಹಾಗೂ ನಾರಾಯಣ ರೂಪದಿಂದ, ನಾರಾಯಣ ಅಂದರೆ ಯಮಧರ್ಮನ ಪುತ್ರ ನಾರಾಯಣ, ಆ ನಾರಾಯಣ ರೂಪದಿಂದ 2 ರೂಪಗಳಿಂದ ಪರಮಾತ್ಮ ಬಂದಿರ್ತಾನೆ. ಅವರು ಮಾತ್ರ ರುದ್ರದೇವರನ್ನೇ ಸೋಲಿಸ್ತಾರೆ. ಇನ್ನುಳಿದವರನ್ನು ರುದ್ರದೇವರು ಸೋಲಿಸಿ ಯಜ್ಞವನ್ನು ಧ್ವಂಸ ಮಾಡಿದ ಮೇಲೆ ದೇವತೆಗಳು ಬ್ರಹ್ಮದೇವರಿಗೆ ಶರಣು ಹೋಗಿ ಕೇಳ್ತಾರೆ, ಯಜ್ಞ ಅರ್ಧಕ್ಕೆ ನಿಂತು ಹೋಯಿತು, ಬೃಹಸ್ಪತಿ ಸಭಾ ಪೂರ್ಣ ಆಗಲಿಲ್ಲ, ಇಡೀ ಜಗತ್ತಿಗೆ ಕಲ್ಯಾಣ ಆಗಬೇಕು, ಯಜ್ಞ ಅರ್ಧಕ್ಕೆ ನಿಲ್ಲಬಾರದು. ಯಜ್ಞಯಾಗಾದಿಗಳು ಚೆನ್ನಾಗಿ ನಡೆದರೆ ವಿಶ್ವಕ್ಕೆ ಕ್ಷೇಮ, ಯಜ್ಞಯಾಗಾದಿಗಳು ನಡೆಯದಿದ್ದರೆ ಪ್ರಾರಂಭವಾದದ್ದು ವಿಘ್ನ ಆದರೆ ಅದರ ದುಷ್ಪರಿಣಾಮ ಇಡೀ ವಿಶ್ವದ ಮೇಲೆ ಆಗತ್ತೆ. ಯಾಕೆಂದರೆ ಇವರೆಲ್ಲ ಪ್ರಜಾಪತಿಗಳು, ಜಗದ್ವಂದ್ಯರು, ಅಂತಹ ಜಗನ್ನಾಯಕರು ಮಾಡುವಂತಹ ಈ ಯಜ್ಞದ ವಿಘ್ನ ಇಡೀ ಜಗತ್ತಿಗೇನೆ ದುಷ್ಪರಿಣಾಮ ಆದೀತು. ಅದಕ್ಕಾಗಿ ಅದನ್ನು ಪೂರ್ಣ ಮಾಡಬೇಕು ಅಂದಾಗ ರುದ್ರದೇವರ ಹತ್ತಿರ ಸ್ವತಃ ಬ್ರಹ್ಮದೇವರು ತಾವೇ ಬರ್ತಾರೆ. ಮಗನ ಹತ್ತಿರ ಬ್ರಹ್ಮದೇವರು ರುದ್ರದೇವರ ಹತ್ತಿರ ಬಂದು ರುದ್ರಾಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ರುದ್ರದೇವರ ಮನಸ್ಸನ್ನು ಒಲಿಸಿ ಈ ಯಜ್ಞವನ್ನು ಹೇಗಾದರೂ ಪೂರ್ಣ ಮಾಡಿ, ಈ ರೀತಿ ಕೋಪ ಮಾಡುವುದು ಬೇಡ, ಕೋಪಕ್ಕೆ ಶಾಂತಿಯನ್ನು ಮಾಡಿ ಅಂತ ಬ್ರಹ್ಮದೇವರು ಹೇಳುತ್ತಾರೆ. ಬ್ರಹ್ಮದೇವರ ಮಾತಿನಂತೆ ರುದ್ರದೇವರು ಅವರು ಮಾಡಿದ ತಪ್ಪಿಗೆ ಶಾಸನ ಇದೆ ಎನ್ನುವುದು ಕೊನೆವರೆಗೂ ನೆನಪುಳಿಯಬೇಕು. ದಕ್ಷ ಪ್ರಜಾಪತಿ ಮತ್ತೆ ಬದುಕಲಿ, ಎಲ್ಲರೂ ಮೊದಲಿನ ಹಾಗೆ ಆಗಲಿ ಅಂತ ನಾನು ಹೇಳಿಬಿಟ್ರೆ ಮುಂದಿನ ಜನರಿಗೆ ಇತಿಹಾಸದಲ್ಲಿ ದೊಡ್ಡವರ ದ್ರೋಹ ಮಾಡಬಾರದು ಅನ್ನುವ ಎಚ್ಚರ ಉಳಿಯೋದಿಲ್ಲ. ಅದಕ್ಕೆ ದಕ್ಷ ಪ್ರಜಾಪತಿ ಬದುಕಲಿ, ಯಜ್ಞ ಪೂರ್ಣವಾಗಲಿ, ಆದರೆ ದಕ್ಷ ಪ್ರಜಾಪತಿಯ ತಲೆ ಮತ್ತೆ ಅವನಿಗೆ ಬರೋದಿಲ್ಲ. ಅವನ ತಲೆ ಕತ್ತರಿಸಿ ಬಿದ್ದಿದೆ, ಹೋಯ್ತು, ಅದನ್ನು ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿ ಭಸ್ಮ ಮಾಡಿಬಿಟ್ಟಿರ್ತಾರೆ. ಮತ್ತೆ ಅದನ್ನು ಕೊಡೋ ಶಕ್ತಿ ರುದ್ರದೇವರಿಗಿದೆ, ಆದರೆ ಕೊಡಲಿಲ್ಲ. ಅವನಿಗೆ ಹೋತಿನ ತಲೆಯನ್ನು ಜೋಡಿಸಿ ಅವನು ಬದುಕಲಿ, ಮತ್ತೆ ಬದುಕ್ತಾನೆ, ಅವನಿಗೆಲ್ಲ ತಿಳುವಳಿಕೆ ಬರ್ತದೆ, ಯಜ್ಞ ಮಾಡಬಹುದು, ರಾಜ್ಯ ಆಳಬಹುದು, ಎಲ್ಲ ಮಾಡಬಹುದು, ಆದರೆ ತಲೆ ಮಾತ್ರ ಹೋತಿನ ತಲೆ ಇರುತ್ತೆ. ನಾನು ರುದ್ರದೇವರ ದ್ರೋಹ ಮಾಡಿದ್ದಕ್ಕೆ ಈ ಹಣೆ ಬರಹ ನನಗೆ ಬಂತು ಅಂತ ಕನ್ನಡಿ ನೋಡಿದಾಗೆಲ್ಲ ಅವನಿಗೆ ನೆನಪಾಗಬೇಕು, ಅವನನ್ನು ನೋಡಿದವರಿಗೆಲ್ಲ ಎಚ್ಚರ ಬರಬೇಕು. ಅದಕ್ಕೆ ಅವನಿಗೆ ಹೋತಿನ ತಲೆ ಕೊಟ್ಟಿದ್ದಾರೆ. ಅದೇ ರೀತಿ ಭೃಗು ಋಷಿಗಳಿಗೂ ಅವರದೇ ಆದ ಮೀಸೆ ಅವರಿಗೆ ಬರುವಂತಿಲ್ಲ, ಅವರಿಗೂ ಇದೇ ಹೋತಿನ ಮೀಸೆ ಬರಲಿ ಅಂತ ಅವರಿಗೆ ಹೇಳಿದ್ದಾರೆ. ಭಗನಿಗೆ ಕಣ್ಣಿಲ್ಲ, ಮಿತ್ರ ಎಂಬ ಇನ್ನೊಬ್ಬ ದೇವತೆ, ಆ ಮಿತ್ರನ ಕಣ್ಣಿನಿಂದ ಇವನು ನೋಡಲಿ ಅಂತ. ಇದೆಷ್ಟು ವಿಚಿತ್ರವಾದ ರುದ್ರದೇವರ ಲೀಲೆ ನೋಡಿ. ಆ ರುದ್ರದೇವರು ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು. ಅಹಂಕಾರ ನಿನ್ನೆ ಕೇಳಿದಿರಿ, 3 ತರಹದ ಅಹಂಕಾರ, ವೈಕಾರಿಕ, ತೈಜಸ, ತಾಮಸ. ಆ ತೈಜಸ ಅಹಂಕಾರದಿಂದಲೇ ಇಂದ್ರಿಯಗಳೆಲ್ಲ ಸೃಷ್ಟಿಯಾದದ್ದು. ಹೀಗಾಗಿ ಆ ಫುಲ್ ಡಿಪಾರ್ಟ್ಮೆಂಟೇ ವೈಕಾರಿಕ, ತೈಜಸ, ತಾಮಸ ಎಂಬ 3 ಅಹಂಕಾರ ತತ್ವದ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರು ರುದ್ರದೇವರಾದದ್ದರಿಂದ ಅವರಲ್ಲಿ ಏನಾದರೂ ಅರೇಂಜ್ಮೆಂಟ್ ಮಾಡ್ಬೋದು, ಅಷ್ಟು ಫುಲ್ ಪವರ್ ಇದೆ ಅವರಿಗೆ. ಹೀಗಾಗಿ ಸಾಮಾನ್ಯವಾಗಿ ನನ್ನ ಕಣ್ಣಿನಿಂದ ನಾನು ನೋಡಬೇಕು ಅನ್ನುವುದೊಂದು ವ್ಯವಸ್ಥೆ ಇರೋದು ಅಲ್ಲ, ಇನ್ನೊಬ್ಬರ ಕಣ್ಣಿನಿಂದಲೂ ಮತ್ತೊಬ್ಬ ನೋಡಬಹುದು ಅನ್ನುವ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಿತ್ರನ ಕಣ್ಣಿನಿಂದ ಭಗ ನೋಡಬಹುದು ಅಂತ, ಯಜಮಾನನ ಹಲ್ಲುಗಳಿಂದ ಪೂಷ ಅವನು ತಿನ್ನಬೇಕು ಅಂತ. ಅದು ಗಟ್ಟಿಯಾದ ಪದಾರ್ಥ ತಿನ್ನೋ ಹಾಗಿಲ್ಲ, ಪಿಷ್ಟಭುಕ, ಹಿಟ್ಟು ಮಾತ್ರ ತಿನ್ನಬೇಕು ಅವನು. ಆ ಹಿಟ್ಟು ತಿನ್ನುವಾಗೆಲ್ಲ ರುದ್ರದೇವರ ಸಿಟ್ಟಿನಿಂದ ನಾನು ಹಿಟ್ಟು ತಿನ್ನುವ ಪರಿಸ್ಥಿತಿ ಬಂತು ಅಂತ ಅವನಿಗೆ ನೆನಪಿರಬೇಕು. ಅಂದರೆ ಆ ಹಿಟ್ಟು ತಿಂದು 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 ಇನ್ಯಾರಿಗೂ ನಾನು ಹಿಟ್ಟು ಮಾಡಬಾರದು ಅನ್ನೋ ಎಚ್ಚರ ಅವನಿಗೆ ಬರಲಿ ಅಂತ ಅವನಿಗೆ ಆ ರೀತಿ ಅನುಗ್ರಹ ಮಾಡಿದರೂ ಹಾಗೆ ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ
ಇನ್ನು ಅನೇಕ ಜನರಿಗೆ ಕೈಕಾಲುಗಳು ಮುರಿದು ಹೋಗಿಬಿಟ್ಟಿವೆ. ಹೊಡೆದಾಟ ಬಡದಾಟಗಳಲ್ಲಿ, ಘೋರವಾದ ಯುದ್ಧದಲ್ಲಿ ಎಷ್ಟೋ ಜನರ ಕೈ ಹೋಗಿದೆ, ಎಷ್ಟೋ ಜನರ ಕಾಲು ಹೋಗಿದೆ. ನೋಡಿ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಹೀಗಾಗಿದೆ. ಮಂದರ ಪರ್ವತವನ್ನು ಎತ್ತುವಾಗ ಎಲ್ಲ ದೇವತೆಗಳು ಕೈಕಾಲು ಮುರ್ಕೊಂಡಿದ್ದಾರೆ. ಆದರೆ ಪರಮಾತ್ಮ ಒಮ್ಮೆ ಹೀಗೆ ಕೃಪಾದೃಷ್ಟಿಯಿಂದ ನೋಡಿದರೆ ಎಲ್ಲರಿಗೂ ಮತ್ತೆ ಕೈಕಾಲುಗಳು ಚಿಗುರಿವೆ, ಸುಖವಾಗಿದ್ದಾರೆ. ಹಾಗೆ ಮಾಡೋದೇನು ದೊಡ್ಡದಾಗಿರಲಿಲ್ಲ. ಎಲ್ಲರೂ ಇದರಲ್ಲಿ ದೇವರಿದ್ದಾರೆ, ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಎಲ್ಲರೂ ಮಹಾನುಭಾವರು. ಒಬ್ಬೊಬ್ಬರು ಋಷಿಗಳೇ ಸಮರ್ಥರು, ಇನ್ನು ದೇವತೆಗಳಿಗೇನು. ಆದರೆ ದೊಡ್ಡವರ ದ್ರೋಹ ಮಾಡಿದಾಗ ಆದಂತಹ ಅಪರಾಧ, ಆ ಅನಾಹುತ, ಅನರ್ಥ, ಅದು ಕೊನೆವರೆಗೆ ಉಳಿಯಬೇಕು, ಒಂದು ಸ್ವಲ್ಪ ಆದರೂ ನೆನಪಿರಬೇಕು ಅನ್ನೋದಕ್ಕೆ ಪೂರ್ಣ ಸುಧಾರಣೆ ಮಾಡಲಿಲ್ಲ. ಅದನ್ನು ಪೂಷ ಎಂಬ ದೇವತೆಯ ಕೈಯಿಂದ ನಿಮ್ಮ ಕೈ ಮುರಿದವರ ಕೆಲಸ ಮಾಡಿಕೊಳ್ಳಿ. ಬಾಹು ಮುರಿದವರೆಲ್ಲ ಅಶ್ವಿನೋರ್ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ. ಅಶ್ವಿನಿ ದೇವತೆಗಳ ಬಾಹು, ಪೂಷ ಎಂಬ ದೇವತೆಯ ಹಸ್ತ, ಇವುಗಳಿಂದ ನಿಮ್ಮ ಕೆಲಸ ಮಾಡಿಕೊಳ್ಳಿ ಅಂತ. ಅಂದರೆ ಅವರಿಗೆ ಕೈ ತುತ್ತು, ಅವರ ಕೈ ಮುರಿದರೆ ಇವರು ಊಟ ಮಾಡಿಸ್ಬೇಕು ಅವರಿಗೆ. ಅವರು ತಮ್ಮ ಕೈಯಿಂದ ಮಾಡಿಕೊಳ್ಳಬೇಕಾದ ಕೆಲಸವನ್ನು ಇವರು ಮಾಡಿಕೊಡಬೇಕು. ಆ ರೀತಿ ರುದ್ರದೇವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲದರ ತಾತ್ಪರ್ಯ ಮಹಾತ್ಮರ ದ್ರೋಹ ಮಾಡಬಾರದು ಅನ್ನುವುದರ ಕಡೆಗೆ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಮನೋಭಿಮಾನಿಗಳಾದ ರುದ್ರದೇವರ ಅನುಗ್ರಹ, ಸತೀದೇವಿ ಪಾರ್ವತೀದೇವಿಯರ ಅನುಗ್ರಹ, ಇವಳೇ ಮುಂದೆ ಪಾರ್ವತಿ ಆಗ್ತಾಳೆ. ಅಂತಹ ಆ ರಮೇಶರ ಅಧಿಷ್ಠಾನರಾದ ಉಮಾಮಹೇಶ್ವರರ ವಿಶೇಷವಾದಂತಹ ಅನುಗ್ರಹ ಎಲ್ಲ ದಂಪತಿಗಳಿಗೂ ಬೇಕು. ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ವಿಹೀಯತೆ ಅಂತ. ಆ ಉಮಾಮಹೇಶ್ವರರನ್ನು ನಿತ್ಯದಲ್ಲಿ ಚಿಂತನೆ ಮಾಡ್ತಾ ಇದ್ದರೆ ದಾಂಪತ್ಯ ಜೀವನ ಸುಖವಾಗಿರುತ್ತದೆ ಎಂಬುದಾಗಿ ಹೇಳ್ತಾರೆ. ಆ ರೀತಿ ಮುಖ್ಯವಾಗಿ ಯಜ್ಞದಲ್ಲಿ ಭಾಗವೇ ಸಿಗಬಾರದು ಅಂತ ದಕ್ಷ ಪ್ರಜಾಪತಿ ಹೇಳಿದ್ದ ರುದ್ರದೇವರಿಗೆ. ಯಜ್ಞದಲ್ಲಿ ಅವಶಿಷ್ಟ ಭಾಗ ಎಲ್ಲ ರುದ್ರದೇವರಿಗೆ ಸೇರಬೇಕು ಅಂತ ಬ್ರಹ್ಮದೇವರು ಅದನ್ನೂ ವ್ಯವಸ್ಥೆ ಮಾಡಿದ್ದಾರೆ. ಈ ರೀತಿ ಸತೀದೇವಿಯ ಕಥೆಯನ್ನು ತಿಳಿಸ್ತಾರೆ.